ಇಲ್ಲಿ ಇವತ್ತು ತೋಟಕ್ಕೆ ಮದ್ದು ಸಿಂಪಡಣೆ ಮಾಡ್ತಾ ಇದ್ದಾರೆ. ಅಡಿಕೆಗೆ ಹುಲ್ಲು ನೋಡಿ ಎಷ್ಟು ಬೆಳೆದಿದೆ ನೋಡಿ, ತುಂಬ ಹುಲ್ಲು. ಇಲ್ಲಿ ಮದ್ದು ಬಿಡ್ತಾ ಇದ್ದಾರೆ. ಇವಾಗ ಪಂಪಲ್ಲಿ ಮದ್ದು ಹೋಗ್ತಾ ಇದೆ ನೋಡಿ, ಅದರ ಸೌಂಡಿಗೆ ಅಲುಗಾಡ್ತಾ ಇದೆ. ಸ್ಪೀಡ್ ನಾನಿಲ್ಲಿ ಸ್ವಲ್ಪ ವಾಯ್ಸ್ ಚಿಕ್ಕದಾಗಿ ಮಾಡಿದಾದರೂ ಒಂದು ಪೈಪಲ್ಲಿ ವಾಪಸ್ ಹೋಗ್ತಾ ಇದೆ ಸ್ವಲ್ಪ, ಮತ್ತು ವಾಪಸ್ ಇದಕ್ಕೆ ಬೀಳ್ತಾ ಇದೆ ನೋಡಿ. ಒಂದು ಸೈಡಲ್ಲಿ ಇನ್ನೊಂದು ಸೈಡಿಂದ ಪೈಪಲ್ಲಿ ಹೋಗ್ತಾ ಇದೆ, ಅಂದರೆ ಈ ಥರ ಪೈಪ್. ಇವಾಗ ಇಲ್ಲದಿದ್ದರೆ ಕಷ್ಟ ಆಗ್ತಾಯಿತ್ತು. ಅದರಲ್ಲಿ ಹೋಗಿ ಬಕೆಟಲ್ಲಿ ಕೊಂಡೋಗಿ ಇಟ್ಟು ಅದನ್ನು ಗಾಳಿ ಎಲ್ಲ ಹಾಕಿ ಕಷ್ಟ ಆಗ್ತಾಯಿತ್ತು. ಇವಾಗ ಮಿಷಿನಲ್ಲಿ ಬಿಡೋದಲ್ಲ, ನಮಗೆ ಸ್ವಲ್ಪ ಇರೋದು ತೋಟ, ಆದರೂ ಮಿಷಿನ್ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಬಿಡ್ತಾ ಇದ್ದಾರೆ ಮತ್ತು ಸಿಂಪಡಣೆ ಮಾಡ್ತಾ ಇದ್ದಾರೆ. ಕಾಣಿಸ್ತಾ ಇರ್ಬೋದು ಇಲ್ಲಿ ನಿಮಗೆ. ಇಲ್ಲಿ ನಮ್ಮಲ್ಲಿ ತೋಟದಲ್ಲಿ ಮರಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಅಡಿಕೆ ಮರದಿಂದ ಬೇರೆ ಮರಗಳೇ ಜಾಸ್ತಿ ಇದೆ. ಅದು ಹಾಗೆ ಇದ್ದರೆ ಮತ್ತು ಬಿಡುವವರಿಗೆ ಕಷ್ಟ ಆಗ್ತದೆ, ಅವರಿಗೆ ಕಾಣುವುದಿಲ್ಲ. ಅಲ್ಲಿ ಮೇಲೆ ಬಿಡುವಾಗ ಕಾಣಬೇಕಲ್ಲ ಅವರಿಗೆ, ಮರದ ಮಧ್ಯೆ ಇದ್ದರೆ ಕಾಣುವುದಿಲ್ಲ. ಈ ಮದ್ದನ್ನು ಹೀಗೆ ಬಿಟ್ಟರೆ ಅದಕ್ಕೆ ಸೊಳ್ಳೆಗಳೆಲ್ಲ ಬರಲ್ಲ, ನುಸಿ ರೋಗ ಎಲ್ಲ ಇರ್ತದಲ್ಲ, ಅದೆಲ್ಲ ಬರಲ್ಲ ಇದನ್ನು ಬಿಟ್ಟರೆ. ಅದು ಇವಾಗೊಂದು ಕೊಕ್ಕೆಯಾಗಿ ಸಿಗ್ತದೆ, ಅದರಲ್ಲೇ ಬಿಡ್ತಾ ಇದ್ದಾರೆ. ಮೇಲೆ ಮರಕ್ಕೆ ಹೋಗಲಿಲ್ಲ ಅವರು. ದೊಡ್ಡ ದೊಡ್ಡ ಇದು ಅಡಿಕೆ ಮರ ಇದ್ದರೆ ಅಲ್ಲಿ ಹೋಗಿ ಮೇಲೆ ಮರಕ್ಕೆ ಹತ್ತಿ ಬಿಡ್ತಾರೆ. ಹಾಗೆ ನಾನು ಇನ್ನೊಂದು ಸಲ ಹೋಗಿ ಬಂದೆ ಹತ್ರ ನೋಡಿ. ಅಲ್ಲಿ ಮದ್ದು ಎಷ್ಟು ಇದೆ ಅಂತ ನೋಡಿಕೊಂಡು ಬಾ ಅಂತ ಹೇಳಿದರು ನನ್ನ ಗಂಡ. ಅದಕ್ಕೆ ವಾಪಸ್ ಹೋದೆ. ಇಲ್ಲಿ ನೋಡಿ, ಇವಾಗ ಮೋಟಾರಿದ್ದು ಸ್ವಲ್ಪ ವೀಡಿಯೋ ಮಾಡಿದೆ. ಇಲ್ಲಿ ಬಾವಿಯಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ಬಾವಿಯಲ್ಲಿ ಬೇಸಿಗೆ ಕಾಲದಲ್ಲೂ ಕೂಡ ನೀರು ತುಂಬ ಇರ್ತದೆ. ಹೀಗೇ ಚಿಕ್ಕ ಬಾವಿ ನೋಡಿ. ಹೀಗೆಲ್ಲ ಮದ್ದು ಬಿದ್ದರೆ, ಸುಣ್ಣದ ಅಂಶ ಬಿದ್ದರೆ ಈ ಕೀಟಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ. ಕೆಳಗೆ ಬಿದ್ದರೂ ಏನು ವೇಸ್ಟ್ ಇಲ್ಲ. ಈ ಮದ್ದು ಮೇಲೆ ಬಿಡುವಾಗ ಕೆಳಗೆ ಬೀಳ್ತದಲ್ಲ, ಅದು ವೇಸ್ಟ್ ಇಲ್ಲ. ಸೊಳ್ಳೆಗಳೆಲ್ಲ ದೂರ ಆಗ್ತವೆ ಸ್ವಲ್ಪ. ಅದಕ್ಕೆ ಬಿದ್ದರೂ ಏನು ಪರವಾಗಿಲ್ಲ, ಅದು ಮದ್ದು ಕೆಳಗೆ ಬಿದ್ದರೂ ಪರವಾಗಿಲ್ಲ. ಅಲ್ಲೆಲ್ಲ ಬಿಟ್ಟಾಯಿತು. ಇವಾಗ ಮೇಲ್ಗಡೆ ಬಿಡ್ತಾ ಇದ್ದಾರೆ. ಅಲ್ಲಿ ಆಚೆಯಿಂದ ಮರ ಕಾಣ್ತಾ ಇದೆ. ಅಲ್ಲಿ ಮರದ ಮಧ್ಯೆ ಮಧ್ಯೆ ಒಂದೊಂದು ಗಿಡ ಇದೆ ಅಷ್ಟೇ. ಮತ್ತು ಕೆಳಗಡೆ ಇಲ್ಲಿ ಬಿಡ್ತಾಯಿದ್ರು, ಆವಾಗ ನಾನು ಇರಲಿಲ್ಲ. ಇಲ್ಲೊಂದೇನೋ ಅಲುಗಾಡ್ತಾ ಇತ್ತು, ಅದಕ್ಕೆ ನಾನು ವೀಡಿಯೋ ಮಾಡಿದ್ದೆ. ನೋಡಿ ಅಲುಗಾಡ್ತಾ ಇದೆ ನೋಡಿ. ಇಲ್ಲಿ ಸೂಕ್ಷ್ಮವಾಗಿ ನೋಡಿ, ಅಲ್ಲಿ ಒಂದು ಕೆರೆ ಹಾವು ಹೋಗ್ತಾ ಇದೆ. ಅದನ್ನು ನಾನು ವೀಡಿಯೋ ಮಾಡಿದ್ದು ನೋಡಿ. ಅಲ್ಲಿ ಹೋಗ್ತಾ ಇದೆ ಮೇಲೆ ಹೋಯ್ತು. ಅದು ಕಪ್ಪೆ ಹಿಡಿತಾ ಇತ್ತಲ್ಲಿ, ಹೋಗ್ತಾ ಇದೆ ಮೇಲೆ ನೋಡಿ. ಅಲ್ಲಿಂದ ಮೇಲೆ ಹೋಯಿತು. ಈ ಕಾಡಲ್ಲೆಲ್ಲ ಇದ್ದರೆ ಏನೆಲ್ಲ ನೋಡಲಿಕ್ಕೆ ಸಿಗ್ತದೆ ನೋಡಿ. ಹಾಗೆ ನಾನು ಕೂಡ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ ಸ್ಕೂಲಿಂದ ಬಂದ ನಂತರ. ಅದಕ್ಕೆ ಇದು ನಾನು ತಲೆಗೆ ಇಟ್ಟದ್ದು ಸ್ವಲ್ಪ ಹಳೆಯದಾಗಿದೆ.
ಪಾತ್ರೆ ಎಲ್ಲ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಇತ್ತು. ಇಲ್ಲಿ ನೋಡಿ ಇದೊಂದು ಚಾಪೆ ಹೆಣೆಯುವ ಇದರಲ್ಲಿ ಬರುವಂಥದ್ದು ನೋಡಿ, ಅಲ್ಲಿ ಬರ್ತಾ ಇದೆ ಅದು ಒಂದು ಅದರಲ್ಲಿ ಕಾಯಿ ಇರ್ತದೆ ಅದು ನೋಡಿ. ಹಾಗೆ ಅಲ್ಲಿ ಬೆಕ್ಕು ಕೂಡ ಒಟ್ಟಿಗೆ ಇದೆ. ಇಲ್ಲಿ ನೀರು ಬಿಡ್ತಾ ಇದ್ದಾರೆ, ತುಂಬ ನೀರು ಹೋಗ್ತಾ ಇದೆ ಅಲ್ಲಿ. ಅಂದರೆ ಅಲ್ಲಿ ಪಂಪು ಸ್ಟಾರ್ಟ್ ಮಾಡಿ ಬಕೆಟನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅಲ್ಲಿ ಮತ್ತೆಲ್ಲ ಬಿಟ್ಟಾಯಿತು ನೋಡಿ. ಹಾಗೆ ನೋಡಿ ಇದೊಂದು ನೋಡಿ ಚಾಪೆ ಹೆಣೆಯುವಂಥ ಅದರಲ್ಲಿ ಬರುವುದು ಅದೊಂದು ಕಾಯಿ ನೋಡಿ. ಇದು ಚಾಪೆ ಹೆಣಿತಾ ಇದ್ರು ಮುಂಚೆ ಎಲ್ಲ, ಅದರಲ್ಲಿ ಬರುವುದು ನೋಡಿ. ಇದು ಏನೋ ಮದ್ದಿಗೆ ಆಗ್ತದೆ ಈ ಒಂದು ಕಾಯಿ, ಹಲಸಿನಕಾಯಿ ಆಗಿದೆ ಅದು ನೋಡಲಿಕ್ಕೆ. ಹಾಗೆ ಎಲ್ಲ ಇದು ಅದು ಬಿಟ್ಟಾದ ನಂತರ ಅದು ಪೈಪೆಲ್ಲ ತೊಳಿಬೇಕು, ಇಲ್ಲದಿದ್ದರೆ ಅದು ಪೈಪ್ ಒಳಗೆಲ್ಲ ಮದ್ದು ಹಾಗೆಯೇ ಇರುತ್ತೆ. ಅದಕ್ಕೆ ಅದು ಇನ್ನೊಂದು ಸಲ ಮದ್ದು ಬಿಡುವಾಗ ಅದೆಲ್ಲ ಇದಾಗ್ತದೆ. ಅದಕ್ಕೆ ಚೆಂದ ಮಾಡಿ ತೊಳೆದಿಟ್ಟದಿಲ್ಲಿ ಎಲ್ಲ ಕ್ಲೀನ್ ಮಾಡಿ ಪೈಪಲ್ಲಿ ನೀರು ಬಿಟ್ಟು ಎಲ್ಲ ಅದಕ್ಕೆ ಹಾಕಿದಂಥ ಮದ್ದೆಲ್ಲ ತೆಗಿತಾರಲ್ಲ ಅದನ್ನೆಲ್ಲ ತೆಗೆದು ತೊಳೆದಿಡ್ತಾ ಇದ್ದಾರೆ ನನ್ನ ಗಂಡ. ಇದು ಸುಣ್ಣ ಬೇಯಿಸಿದ್ದು ಈ ಪಾತ್ರೆಯಲ್ಲಿ, ಇದರಲ್ಲಿ ಸುಣ್ಣ ಬೇಯಿಸಿದ್ದೇನೆ. ಸುಣ್ಣವನ್ನು ಬೇಯಿಸಿ ಅದರಲ್ಲಿ ಇಡ್ತಾರೆ. ಮತ್ತು ಈ ಹಂಡೆಗೆಲ್ಲ ಹಾಕಿ ಅದಕ್ಕೆ ನೀರು ಹಾಕಿ ಇನ್ನು ನೈಲ್ತುತ್ತು ದ್ರಾವಣ ಹಾಕಿ ಹಾಕಿ ಬಿಡ್ತಾರೆ. ಅದನ್ನು ಕದಡಿಸ್ತಾ ಇರಬೇಕಲ್ಲ, ಅದಕ್ಕೆ ಒಂದು ಇದಿದೆ ಅದು. ಓಕೆ, ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರೂ. ಧನ್ಯವಾದಗಳು ನಿಮಗೆ. ಧನ್ಯವಾದ.